ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗೇ ಇದ್ದೀನಿ. ಇವತ್ತು ಮಾರ್ನಿಂಗು ಬೇಗನೆ ಎದ್ಬಿಟ್ಟು ಎಲ್ಲ ಕೆಲಸನೂ ಕೂಡ ಮುಗಿಸ್ಕೋತಾ ಇದ್ದೆ. ಯಾಕಂದರೆ ನಿನ್ನೆ ನೈಟೇ ಎಲ್ಲ ಕಸ ಗುಡಿಸಿ ನೆಲ ಒರೆಸಿ ಎಲ್ಲದನ್ನು ಮುಗಿಸಿದ್ದೆ. ಆದ್ರೂ ಬಾಗಿಲು ನೀರು ಹಾಕಿದರೆ ಏನೋ ಒಂಥರ ಖುಷಿ. ಹಾಗಾಗಿ ಬೇಗನೆ ಕಸನ ಗುಡಿಸ್ಕೊಂಡು ನೀರನ್ನ ಹಾಕೋತಾ ಇದ್ದೀನಿ. ಬೆಳಗ್ಗೆ ಎದ್ದು ಬಾಗಿಲು ತೊಳೆದು ನನಗೆ ಅಷ್ಟಾಗಿ ರಂಗೋಲಿ ಎಲ್ಲ ಬರಲ್ಲ. ಆದ್ರೂ ನಂಗೆ ಎಷ್ಟು ಬರುತ್ತೋ ಅಷ್ಟು ನೀಟಾಗಿ ನಾನು ರಂಗೋಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಪ್ರತಿ ಸತಿನೂ ಒಂದೊಂದು ರಂಗೋಲಿನ ಹಾಕ್ತಾ ಇರ್ತೀನಿ. ಇನ್ನು ಬಾಗಿಲೆಲ್ಲ ಬೆಳೆದ್ಬಿಟ್ಟು ನೀಟಾಗಿ ಅದಕ್ಕೆ ಎಲ್ಲದನ್ನು ರೆಡಿ ಮಾಡ್ಕೊಳ್ಳೋದು ಅಂದರೆ ಸ್ವಲ್ಪ ಖುಷಿನೂ ಅನಿಸುತ್ತೆ. ಮಾರ್ನಿಂಗು ಎಲ್ಲದನ್ನು ಮುಗಿಸ್ಕೊಳ್ತಾ ಇದ್ದೀನಿ. ಈ ಥರ ಏನೇನೋ ಹೊಸ್ದಾಗಿ ಹಾಕೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಆದರೂ ಅದಷ್ಟು ನೀಟಾಗಿ ಬರಲ್ಲ, ಬಟ್ ಪರವಾಗಿಲ್ಲ, ಏನೋ ಬಂದಷ್ಟು ಹಾಕ್ತಾ ಇರ್ತೀನಿ. ಇನ್ನು ಇದೊಂದು ಪುಟ್ಟ ರಂಗೋಲಿ, ಇದನ್ನು ಕಲ್ತಿದ್ದೆ, ಹಾಗಾಗಿ ಹಾಕಿದ್ದೀನಿ. ಇನ್ನು ಅದೆಲ್ಲ ಮುಗಿಸ್ಕೊಂಡು ಅಡುಗೆ ಮನೆಗೆ ಬಂದಿದ್ದಾಯಿತು. ಬಂದು ಸ್ವಲ್ಪ ಬಿಸಿನೀರನ್ನ ಕುಡಿಯೋಣ ಅಂತ ಹೇಳಿ ಬಿಸಿನೀರಿಗೆ ಇಟ್ಟೆ. ಇಬ್ಬರಿಗೂ ಕೂಡ ಬಿಸಿನೀರನ್ನ ಹಾಕ್ಕೊಂಡೆ, ನನಗೂ ಮತ್ತು ಅಭಿಯವ್ರಿಗೂ. ಇಬ್ಬರಿಗೂ ಬಿಸಿನೀರನ್ನ ಕುಡ್ದಾದ್ಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗೋಣ ಅಂತ ಸ್ನಾನಕ್ಕೆ ಹೋಗಿ ಬಂದುಬಿಟ್ಟೆ. ಸ್ನಾನ ಎಲ್ಲ ಮುಗಿದ್ಮೇಲೆ ಬೇಸಿಕ್ ರುಟೀನ್ನ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ತೀನಿ. ಸ್ವಲ್ಪ ಮಾಯ್ಶ್ಚರೈಸರು ಅದು ಇದು ಅಪ್ಲೈ ಮಾಡ್ತಾ ಇರ್ತೀನಿ. ಹಾಗಾಗಿ ಸ್ವಲ್ಪ ಸ್ಕಿನ್ ಕೇರ್ನ ಮುಗಿಸ್ಕೊಂಡು, ಇದೆಲ್ಲ ಬೇಸಿಕ್ ಅಲ್ವಾ, ನಾರ್ಮಲಾಗಿ ಮುಗಿಸ್ಕೊಂಡೆ. ಇದೆಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿತ್ತು. ದೇವಸ್ಥಾನಕ್ಕೆ ತೊಗೊಂಡು ಹೋಗೋದಿತ್ತು. ಹಾಗಾಗಿ ನಾನು ಬೇಗನೆ ರೆಡಿ ಆಗಿದ್ದಾಯಿತು. ರೆಡಿ ಆದಮೇಲೆ ಇನ್ನೂ ತುಂಬಾ ಕೆಲಸಗಳು ಬಾಕಿ ಇತ್ತು. ಮಾಡೋದಕ್ಕೆ ಕೆಲಸ ಇರೋದ್ರಿಂದ ಬೇಗನೆ ಹೊರಟೆ. ಅದರಲ್ಲೂ ಈ ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಹೊರಗಡೆ ಬರಬೇಕು ಅಂತಲೇ ಅನಿಸಲ್ಲ, ಅಷ್ಟು ಚೆನ್ನಾಗಿದೆ ಕನ್ನಡಿ. ಜೊತೆಗೆ ಡ್ರೆಸ್ಸಿಂಗ್ ಟೇಬಲಲ್ಲಿ ಎಲ್ಲ ಇರುತ್ತೆ ಅಲ್ವಾ. ನನ್ನನ್ನೇ ನಾನೇ ನೋಡ್ಕೊಳ್ಳೋಣ ಅನಿಸುತ್ತೆ. ಅಷ್ಟೇನು ಸುಂದರಿ ಅಲ್ಲ, ಆದ್ರೂ ನಮಗೆ ನಾವೇ ಹೀರೋಯಿನ್ಗಳು, ಹಾಗಾಗಿ ನೋಡ್ಕೋತಾ ಇರ್ತೀನಿ. ಇದೆಲ್ಲ ಮುಗಿಸಿ ಅಡುಗೆ ಮನೆಗೆ ಬಂದ ತಕ್ಷಣವೇ ಇಡ್ಲಿ ಮಾಡಬೇಕಾಯಿತು. ನಮ್ಮ ಮನೇಲಿ ಈ ಥರ ಇಡ್ಲಿ ಸ್ಟ್ಯಾಂಡ್ ಇದೆ. ಕೆಳಗಡೆ ನೀರು ಹಾಕ್ಬಿಟ್ಟು ಮೇಲ್ಗಡೆ ಹವೆಯಲ್ಲಿ ಬೇಯುತ್ತೆ. ಇದೊಂಥರ ನಂಗೆ ಖುಷಿ. 2 ಪ್ಲೇಟ್ ಬರುತ್ತೆ, ಬಟ್ ತುಂಬ ಚೆನ್ನಾಗಾಗುತ್ತೆ ಇಡ್ಲಿ. ಹಾಗಾಗಿ ಇಡ್ಲಿ ಬ್ಯಾಟರ್ ಎಲ್ಲ ರೆಡಿ ಆಗಿತ್ತು. ನಾನು ಸ್ವಲ್ಪ ನೀರನ್ನು ಹಾಕಿ ಪ್ರೀ ಹೀಟ್ ಮಾಡ್ಕೋತಾ ಇದ್ದೆ. ಈ ಥರ ಮಾಡೋದ್ರಿಂದ ಇಡ್ಲಿ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಥರದ ಇಡ್ಲಿ ಸ್ಟ್ಯಾಂಡ್ ಯಾರಿಗಾದ್ರೂ ಬೇಕಂದರೆ ನಮ್ಮ ಶಾಪಲ್ಲಿ ಅವೈಲೇಬಲ್ ಇದೆ, ತೊಗೋಬೋದು. ಇನ್ನು ಅದಾದಮೇಲೆ ಸ್ವಲ್ಪ ಇದು ಪ್ಲೇಟ್ಗಳಿಗೆಲ್ಲ ಎಣ್ಣೆನ ಸವರ್ತಾ ಇದ್ದೀನಿ. ಯಾಕಂದರೆ ಮೊದಲನೇ ಸತಿ ಹಾಕ್ಬೇಕಾದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ತೀನಿ, ಹಿಡಿದ್ಬಿಟ್ರೆ ಅಂತ ಕಷ್ಟ. ಹಾಗಾಗಿ ಇನ್ನು ಇಡ್ಲಿ ಹಿಟ್ಟು ನಿನ್ನೆ ಊರಿಗೆ ಹೋಗಿದ್ವಿ, ಅಮ್ಮನೇ ಮಾಡಿಕೊಟ್ಟಿದ್ರು. ಬಂದ ತಕ್ಷಣ ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಇವತ್ತು ಮಾಡ್ತಾಯಿದ್ದೀನಿ. ಇವತ್ತು ತುಂಬ ಲೇಟ್ ಆಗಿತ್ತು, ಹಾಗಾಗಿ ಇವತ್ತು ಬೇಗನೆ ಇಡ್ಲಿ ಮುಗಿಸೋಣ ಅಂತ ಹೇಳಿ ಇಡ್ಲಿನ ಮಾಡ್ಕೋತಾ ಇದ್ದೀನಿ. ಹಾಗೆ ಇಡ್ಲಿನ ಎಲ್ಲದಕ್ಕೂ ಕೂಡ ಸ್ವಲ್ಪ ಸಣ್ಣವೇ ಹಾಕ್ತೀನಿ ನಾನು. ತುಂಬ ಫಿಲ್ ಏನು ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಅದು ಬೆಂದ ಮೇಲೆ ಸ್ವಲ್ಪ ದೊಡ್ಡದಾಗುತ್ತೆ, ಸ್ವಲ್ಪ ಮೇಲೆಲ್ಲ ಉಪ್ಪು ಬರುತ್ತೆ ಅಂತ ಹೇಳಿ ನಾರ್ಮಲಾಗಿ ಹಾಕ್ಕೋತೀನಿ. ಇದಾದಮೇಲೆ ಈ ಬೌಲಲ್ಲಿ ಎಲ್ಲದನ್ನು 2 ಪ್ಲೇಟನ್ನು ಜೋಡಿಸ್ಕೊಂಡೆ. ಜೋಡಿಸ್ಕೊಂಡು ಅದಾದಮೇಲೆ ಅದನ್ನು ಇಟ್ಬಿಟ್ಟು ಅದಕ್ಕಿಟ್ಟು 15 ನಿಮಿಷ ಇಟ್ಬಿಟ್ರೆ ಮುಗ್ದೋಯ್ತು, ಇಡ್ಲಿ ರೆಡಿ ಆಗಿಬಿಡುತ್ತೆ. ಹಾಗಾಗಿ ನಾನು ಕೂಡ ಇಲ್ಲಿ ಇಟ್ಟು ಸ್ವಲ್ಪ ಗ್ಯಾಸ್ನ ದೊಡ್ಡದು ಮಾಡಿಬಿಟ್ಟು ಹೊರಟೆ. ಇನ್ನು ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಕೂಡ ಅಭಿಯವರು ಪೂಜೆನ ಶುರು ಮಾಡಿದರು. ಅವ್ರ ಜೊತೆಗೆ ಜಾಯಿನ್ ಆದೆ. ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಅವರು ಇವತ್ತು ಹೂವು ಜಾಸ್ತಿ ಇರಲಿಲ್ಲ, ಸ್ವಲ್ಪ ಹೂವಿನಲ್ಲೇ ಪೂಜೆ ಮಾಡ್ತಾ ಇದ್ದಾರೆ. ಅವರಿಗೆ ಹೂವೆಲ್ಲ ಜಾಸ್ತಿ ಇರಬೇಕು, ಆರಾಮಾಗಿ ಪೂಜೆ ಮಾಡ್ತಾರೆ. 1 hour ಅಥವಾ 1.5 hour ಅವ್ರಿಗೆ ಅಷ್ಟು ನಿಧಾನವಾಗಿ ಪೂಜೆ ಮಾಡ್ತಾರೆ. ಅವ್ರದ್ದೆಲ್ಲ ಮುಗಿಸ್ಕೊತಾ ಇದ್ರು. ಅದಕ್ಕೆ ಜಾಯಿನ್ ಆದೆ. ಅದು ಮುಗಿದ ತಕ್ಷಣ ಅಷ್ಟೊತ್ತಿಗೆ ಇಡ್ಲಿನೂ ಕೂಡ 15 minutes ಆಗಿತ್ತು. ಬಂದು ಗ್ಯಾಸ್ ಆಫ್ ಮಾಡಿ ತೆಗ್ದೆ. ಇಡ್ಲಿ ತುಂಬಾ ಚೆನ್ನಾಗಿ ಬೆಂದಾಗಿತ್ತು. ನೀವು ಎಕ್ಸಾಕ್ಟಾಗಿ ಟೈಮ್ ಇಟ್ಕೊಂಡ್ರೆ ಸಾಕು, 15 minutes ಒಳಗಡೆ ಇಡ್ಲಿ ಬೆಂದ್ಬಿಟ್ಟಿರುತ್ತೆ. ಅದನ್ನ ತೆಗಿತಾ ಇದೆ. ತುಂಬ ಬಿಸಿ ಇಡ್ಲಿ ಇತ್ತು. ಯಾವಾಗ ತಿನ್ನೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಇನ್ನು ಚಟ್ನಿ ಪಲ್ಯ ಎಲ್ಲದೂ ಕೂಡ ನಾರ್ಮಲ್ಲಾಗಿ ರೆಡಿ ಆಗಿತ್ತು. ಇಡ್ಲಿನೂ ಕೂಡ ಚೆನ್ನಾಗಿ ಬೆಂದಿತ್ತು. ನೋಡ್ತಾ ಇದ್ದೆ ಇಡ್ಲಿ ಬೆಂದಿದೆ ಇಲ್ಲ ಅಂತ. ಪರವಾಗಿಲ್ಲ, ಬೆಂದಿದೆ. ಸ್ವಲ್ಪ ಹೊತ್ತು ಬಿಡಬೇಕು, ಅದು ಹಾರಕ್ಕೆ. ಇಲ್ಲ ಅಂತಂದರೆ ನೀಟಾಗಿ ಇಡ್ಲಿ ಬರಲ್ಲ. ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಟು ನೆಕ್ಸ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಸ್ಪೂನಿಂದ ನೀರು ಎಳೆದುಕೊಂಡು ತೆಗಿತಾ ಇದ್ದೀನಿ. ನೋಡ್ಬೋದು ನೀವು ಎಷ್ಟು ಸ್ಮೂತಾಗಿ ಬಂದಿತ್ತು ಅಂದರೆ ತುಂಬಾ ಖುಷಿ. ನನಗೆ ಈ ಥರ ಮೆತ್ತಗಿರಬೇಕು ಇಡ್ಲಿ ಅಂದರೆ. ತುಂಬ ಹಾರ್ಡಾಗಿದ್ರೂ ತಿನ್ನೋಕ್ಕಾಗಲ್ಲ, ತುಂಬ ಮೆತ್ತಗಿದ್ರೂ ತಿನ್ನೋಕ್ಕಾಗಲ್ಲ. ಇದೊಂಥರ ಕನ್ಸಿಸ್ಟೆನ್ಸಿ ಕರೆಕ್ಟಾಗೇ ಇತ್ತು.
ಹಾಗಾಗಿ ಅವನ್ನೆಲ್ಲದನ್ನು ತೊಗೊಂಡು ನಾವು ನಾರ್ಮಲಾಗಿ ಮಾಡ್ಕೊಳ್ಳೋದೆ ಒಂದು ಎಬ್ಬೆ ಅಷ್ಟೇ. 10 ಇಡ್ಲಿ ಬರುತ್ತೆ. ಸೊ ಅದರಲ್ಲಿ ನಮ್ಮ ಯಜಮಾನ್ರು ಮತ್ತು ನಾನು ತಿಂದು ಇನ್ನೂ ಮಿಕ್ಕಿರುತ್ತೆ. ಸೊ ಹಾಗಾಗಿ ನಾವು ಒಂದೇ ಸತಿಗೆ ಮಾಡ್ಕೊಳ್ಳೋದು. ಇನ್ನು ಇಲ್ಲಿ ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಅಭಿಯವ್ರದ್ದು ಪೂಜೆ ಮುಗ್ದಿದ್ರಿಂದ ಬೇಗನೆ ತಿಂಡಿ ತಿಂದು ಅವರು ಟೆಂಪಲ್ಲಿಗೆ ಹೋಗಿ ಶಾಪ್ ಓಪನ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರನೇ ಅವರು ಬೇಗನೆ ಟಿಫನ್ ಹಾಕ್ಕೊಟ್ಟೆ. ಅವ್ರು ಆಮೇಲೆ ಈ ಥರ ಮಾರ್ನಿಂಗು ಮತ್ತು ಮಧ್ಯಾಹ್ನ ಸಿಗಲ್ಲ ನಮಗೆ ಜೊತೆಗೆ ಊಟ ಮಾಡೋದಕ್ಕೆ. ಅದಕ್ಕೋಸ್ಕರ ಈ ಒಂದು ಬೆಳಗ್ಗೆ ಅಥವಾ ಸಂಜೆ 2 ಹೊತ್ತು ನಾವು ಜೊತೆಗೆ ಕೂತ್ಕೊಂಡು ಊಟ ಮಾಡೋದು ಪದ್ಧತಿ ಇದೆ. ಹಾಗಾಗಿ ನಾವು ಅದನ್ನು ಮುಂದುವರಿಸ್ತಾ ಇರ್ತೀವಿ. ಏನಾದರೂ ಮಾತಾಡಿಕೊಂಡು ಆರಾಮಾಗಿ ತಿಂಡಿನ ತಿಂತೀವಿ. ಇವತ್ತು ಸ್ವಲ್ಪ ಬೇಗನೆ ಆಗಿದ್ದರಿಂದ ನಮಗೆ ಟೈಮ್ ಇತ್ತು. ಆರಾಮಾಗಿ ಇಬ್ಬರು ಕೂತ್ಕೊಂಡು ಮಾತಾಡಿಕೊಂಡು ನೆಕ್ಸ್ಟ್ ಏನೇನು ಪ್ಲ್ಯಾನ್ ಅಂತ ಎಲ್ಲ ಮಾಡಿಕೊಂಡು ಆರಾಮಾಗಿ ತಿಂಡಿನ ತಿಂದಿದ್ದಾಯಿತು. ಇನ್ನು ಒಂದು ಪ್ಲೇಟಲ್ಲಿ ಸ್ವಲ್ಪ ಇಡ್ಲಿನ ಹಾಕ್ಕೊಂಡು ತೊಗೊಂಡಿದ್ದಾಯಿತು. ಮತ್ತು ಇವತ್ತು ತುಂಬಾ ಕೆಲಸ ಇದೆ. ಯಾಕಂದರೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಗಾಡಿಗಳ್ನೆಲ್ಲ ಪೂಜೆ ಮಾಡಬೇಕು, ಶಾಪ್ ಪೂಜೆ ಇರುತ್ತೆ, ಎಲ್ಲ ಇರುತ್ತೆ. ಸೊ ಅಭಿಯವ್ರು ತಿಂಡಿ ತಿಂತಾಯಿದ್ರು, ದೇವಸ್ಥಾನಕ್ಕೆ ಹೋಗಿದ್ರು. ಹಾಗಾಗಿ ನಾನೇ ಇವತ್ತು ಶಾಪ್ನ ಓಪನ್ ಮಾಡಿ ಕೊಟ್ಟು ಬಂದೆ. ಸೊ ಅಲ್ಲೆಲ್ಲ ಓಪನ್ ಮಾಡಿದ್ಮೇಲೆ ಸ್ವಲ್ಪ ಪತಂಜಲಿ ಶಾಪಿಗೆ ಹೋಗಬೇಕಾಗಿತ್ತು. ಸೊ ಅಲ್ಲಿಗೆ ನಾನು ಮತ್ತು ಸುಷ್ಮಿತಕ್ಕ ಹೋಗ್ಬಿಟ್ಟು ನೋಡ್ತಾ ಇದ್ವಿ ಏನೇನು ಬೇಕೆಲ್ಲ ಅದನ್ನು ಕೂಡ ತೊಗೊಂಡಿದ್ದಾಯಿತು. ನಮಗೆ ಬೇಕಾಗಿದ್ದು 2 ವಸ್ತುಗಳು ಸಿಕ್ತು. ಒಂದು ಆಮ್ಲ ಚೂರ್ಣ ಮತ್ತು ಇನ್ನೊಂದು ಹರಳೆಣ್ಣೆ ಅಷ್ಟೇ ಸಿಕ್ತು. ಸೊ ಅದನ್ನು ಕೂಡ ತೊಗೊಂಡು ಪ್ಯಾಕ್ ಮಾಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಸೊ ಮನೆಗೆ ಬಂದು ನೋಡಿದಾಗ ಟೈಮ್ ಆಲ್ರೆಡಿ ಮಧ್ಯಾಹ್ನ ಆಗ್ತಾಯಿತ್ತು. ಸೊ ಮಧ್ಯಾಹ್ನ ಲಂಚಿಗೆ ಇವತ್ತು ಮೊಸರನ್ನ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಮೊಸರು ಇತ್ತು ಮನೇಲೆ ಹಾಕಿದ್ದು, ಹಾಗಾಗಿ ಮೊಸರನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಮೊಸರನ್ನ ಕಲಿಸ್ತಾ ಇದ್ದೀನಿ. ಇದಕ್ಕೆ ನಾರ್ಮಲಾಗಿ ರೈಸ್ನ ಮಾಡಿಕೊಂಡು ಒಂದು ಸಿಂಪಲ್ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ನಾರ್ಮಲಾಗಿ. ಅದಾದಮೇಲೆ ಎರಡನ್ನೂ ಕೂಡಿಸಿ ಸ್ವಲ್ಪ ಹಾಲು ಹಾಕಿ ಕಲಸಿ ಅದ್ರ ಮೇಲೆ ಸ್ವಲ್ಪ ಒಣ ದ್ರಾಕ್ಷಿನ ಹಾಕೋತಾ ಇದ್ದೀನಿ. ಇದಾದ ತಕ್ಷಣವೇ ಫೈನಲಾಗಿ ನಮ್ಮ ಮನೆಯವರಿಗೆ ಬಾಕ್ಸ್ ಕಟ್ಟೋದೇ ಒಂಥರ ಹಬ್ಬ. ನನಗೆ ಚಿಕ್ಕ ಮಕ್ಕಳಿಗೆ ಬಾಕ್ಸ್ ಕಟ್ತೀವಲ್ವ, ಆ ಫೀಲೇ ಇರುತ್ತೆ ನನ್ನ ಗಂಡಂಗೆ ಬಾಕ್ಸ್ ಕಟ್ಟಬೇಕಾದ್ರೆ. ಸೊ ಹಾಗಾಗಿ ನಾನು 2 ಬಾಕ್ಸ್ ಕ್ಯಾರಿಯರ್ ತೊಗೊಂಡೆ. ಇವತ್ತು ಮೊಸರನ್ನ ಅಷ್ಟೇ ಇರೋದ್ರಿಂದ ಸೊ ಅವರಿಗೆ ಮೊಸರನ್ನ ಪೂರ್ತಿಯಾಗಿ ಫಿಲ್ ಮಾಡ್ತೀನಿ. ಯಾಕಂದರೆ ಅವ್ರಿಗೆ ಮೊಸರನ್ನ ಬೇಸಿಕಲಿ ತುಂಬಾ ಇಷ್ಟ. ಹಾಗಾಗಿ ಮೊದಲು ಅವರಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಕೊಡ್ತಾಯಿದ್ದೀನಿ. ಮೊಸರನ್ನಕ್ಕೆ ನಾನು ಸಿಂಪಲ್ಲಾಗಿ ಎಣ್ಣೆ ಮತ್ತು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಒಣಮೆಣ್ಸಿಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡಿ ಅದನ್ನು ಹಾಗೆ ಒಗ್ಗರಣೆನ ಅನ್ನ ಮತ್ತು ಹಾಲು ಮೊಸರು ಕಲಸಿರ್ತೀವಲ್ವ ಅದಕ್ಕೆ ಹಾಕಿರೋದು ಅಷ್ಟೇ. ಇದರ ಜೊತೆಗೆ ಸ್ವಲ್ಪ ಚಟ್ನಿ ಪುಡಿನೂ ಕೂಡ ಈ ಥರ ಚಿಕ್ಕ ಬೌಲಲ್ಲಿ ಹಾಕಿ ಒಳಗಡೆ ಇಡ್ತಾಯಿದ್ದೀನಿ. ಇನ್ನು ಬಾಕ್ಸೆಲ್ಲ ಪ್ಯಾಕ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ಅವರು ಅಂಗಡಿ ಹುಡುಗ ಬಂದು ಇಸ್ಕೊಂಡು ಹೋಗ್ತಾನೆ. ಸೊ ಹಾಗಾಗಿ ಅದರೆಲ್ಲ ಪ್ಯಾಕ್ ಮಾಡಿ ಅವರಿಗೊಂದು ತಟ್ಟೆ ಅದೆಲ್ಲ ಇಟ್ಬಿಟ್ಟು ಅವ್ರ ಬ್ಯಾಗ್ನೆಲ್ಲ ಪ್ಯಾಕ್ ಮಾಡಿದ್ದಾಯಿತು. ಇದಾದಮೇಲೆ ನಾನು ಕೂಡ ಊಟಕ್ಕೆ ಹಾಕ್ಕೊಂಡೆ ಪ್ಲೇಟ್ಗೆ. ಇತ್ತೀಚೆಗೆ ಯಾವುದೇ ಒಂದು ಊಟ ತಿಂಡಿ ಅಥವಾ ಲಂಚ್ ತಿನ್ನಬೇಕಾದ್ರೂ ಕೂಡ ಟಿಫನ್ ತಿನ್ನಬೇಕಾದ್ರೂ ಕೂಡ ಒಂದು ತರಕಾರಿನ ಆ್ಯಡ್ ಮಾಡ್ಕೋತೀನಿ. ಇದೆಲ್ಲ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ಮೇಲೆ ಸಂಜೆ ಆಗಿಬಿಟ್ಟಿತ್ತು. ಸೊ ಸಂಜೆ ದೀಪನ ಹಚ್ತಾ ಇದ್ದೀನಿ. ಇವತ್ತು ಸಂಜೆ ದೀಪ ಹಚ್ಬಿಟ್ಟು ಎಲ್ಲ ಅಂದರೆ ಪೂಜೆಗೆ ಏನೇನು ಬೇಕೋ ಎಲ್ಲ ಐಟಮ್ಸ್ನ ರೆಡಿ ಮಾಡಿಕೊಂಡು ಅಂಗಡಿಗೆ ಹೋಗಬೇಕಾಗಿತ್ತು. ಯಾಕಂದರೆ ಇವತ್ತು ಶಾಪ್ನೂ ಕೂಡ ಪೂಜೆ ಮಾಡಬೇಕು. ಮತ್ತು ಅಲ್ಲಿ 2 ಗಾಡಿಗಳ್ನು ಅಂದರೆ ಸ್ಕೂಟಿ, ಬೈಕು, ಕಾರು ಎಲ್ಲದನ್ನು ಕೂಡ ವಾಶ್ ಮಾಡ್ತಾರೆ. ಸೊ ವಾಶ್ ಆದಮೇಲೆ ಅದಕ್ಕೂ ಕೂಡ ಪೂಜೆ ಮಾಡಬೇಕಾಗಿತ್ತು. ಹಾಗಾಗಿ ನಾವು ಸಂಜೆನೇ ಪೂಜೆ ಮಾಡೋದು. ಬಿಕಾಸ್ ಆ ಟೈಮಲ್ಲಾದರೆ ಶಾಪಲ್ಲಿ ಜನ ಕಡಿಮೆ ಇರ್ತಾರೆ ಅಂತ ಹೇಳಿಬಿಟ್ಟು ಎಲ್ಲದನ್ನು ಕೂಡ ಪ್ಯಾಕ್ ಮಾಡಿಕೊಂಡು ಹೊರಟಿದ್ದಾಯಿತು. ಹೊರಡೋಕ್ಕಿಂತ ಮುಂಚೆನೇ ಸ್ವಲ್ಪ ಮಾರ್ನಿಂಗಿಂದು ಸಾಂಬಾರು ಉಳಿದಿತ್ತಲ್ವ ಅದನ್ನು ಸ್ವಲ್ಪ ಬಿಸಿ ಮಾಡ್ತಾಯಿದ್ದೆ. ಬಿಸಿ ಮಾಡಿ ಇಟ್ಟರೆ ಕೆಡಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಅದನ್ನು ಕೂಡ ಕುದಿಸಿಟ್ಟು ಹಾಲನ್ನು ಕೂಡ ಕಾಯಿಸಿ ಎಲ್ಲದನ್ನು ಕೂಡ ಕ್ಲೀನ್ ಮಾಡಿ ಇಟ್ಟು ಹೊರಟಿದ್ದಾಯಿತು. ಯಾಕಂದರೆ ಅಡುಗೆ ಮನೆ ಒಂದು ಸ್ವಲ್ಪ ಮೆಸ್ಸಿಯಾಗಿತ್ತು ಅಂದರೆ ಮತ್ತೆ ಸಂಜೆ ಬಂದ ತಕ್ಷಣವೇ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಡುಗೆ ಮಾಡೋದಕ್ಕೆ. ಹಾಗಾಗಿ ಇನ್ನೇನೋ ಸಾಂಬಾರಿತ್ತು ಅಲ್ವ, ಹಾಗಾಗಿ ರಾತ್ರಿ ರೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಇನ್ನು ಅಭಿಯವ್ರ ಜೊತೆ ಬಂದು ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತಿದ್ದೆ. ಯಾರೂ ಗಿರಾಕಿಗಳು ಅಂದರೆ ಕಸ್ಟಮರ್ಸ್ ಇಲ್ಲ ಅಂತ ಹೇಳಿಬಿಟ್ಟು ಅವರು ಕೂಡ ಏನೋ ಹೇಳ್ತಾಯಿದ್ರು, ನೆಕ್ಸ್ಟ್ ಈ ಥರ ಮಾಡಬೇಕು ಹಂಗೆ ಹಿಂಗೆ ಅಂತ. ಸೊ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಅಲ್ಲಿಂದ ನಾವು ಕೂಡ
ನಾನು ಟೆಂಪಲಿಗೆ ಹೋಗಿರಲಿಲ್ಲ, ಮಾರ್ನಿಂಗು ಹೋಗೋಕ್ಕಾಗಿರಲಿಲ್ಲ, ನಾನು ಶಾಪಲ್ಲಿದ್ದೆ, ಅವ್ರು ಅಷ್ಟೇ ಹೋಗಿ ಬಂದಿದ್ದರು. ಹಾಗಾಗಿ ನಾನು ಕೂಡ ಕೊಟ್ರೆಯಿಂದ ದರ್ಶನ ಮಾಡೋದಕ್ಕೆ ಹೊರಟೆ. ಜನ ಏನು ತುಂಬಾ ಇದ್ದಿದ್ದಿಲ್ಲ, ಸ್ವಲ್ಪ ಕಡಿಮೆ ಜನ ಇತ್ತು. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಕೊಟ್ರೇನು ನೋಡಿ, ಕೊಟ್ರೇನು ಆಶೀರ್ವಾದ ತಗೊಳ್ಳೋದೇ ಒಂಥರ ಖುಷಿ. ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ, ನಮ್ಮ ಕೊಟ್ಟೂರಿನವ್ರಿಗಂತೂ ಮೊದಲೇ ಗೊತ್ತಿರುತ್ತೆ ಕೊಟ್ರೇನು ಗುಡಿ ಅಂದ್ರೇ ಒಂಥರ ನೆಮ್ಮದಿ ಅಂತ ಹೇಳಿ. ಸೊ ಅಲ್ಲಿ ಬಂದು ಎಲ್ಲದನ್ನು ರೆಡಿ ಮಾಡಿಕೊಂಡು ಮತ್ತೆ ವಾಪಸ್ ಶಾಪಿಗೆ ಬಂದೆ. ಬರೋ ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಪೂಜೆ ಮಾಡ್ತಾಯಿದ್ರು. ಅವರು ಪೂಜೆ ಮಾಡ್ತಾಯಿದ್ರಲ್ಲ, ಹಾಗಾಗಿ ನಂಗೆ ಮಾತಾಡಿಸ್ಬೇಡ, ನೀನು ನಾನು ಪೂಜೆ ಮಾಡಬೇಕು ಅಂತ ಹೇಳ್ತಿದ್ರು. ಸೊ ಅವರೆಲ್ಲ ಪೂಜೆ ಮಾಡಿದಾದಮೇಲೆ ಶಾಪ್ನೆಲ್ಲ ಕ್ಲೋಸ್ ಮಾಡಬೇಕಿತ್ತಲ್ವ, ಅದಕ್ಕೆ ಮಾಡೋಕ್ಕೆ ಹೆಲ್ಪ್ ಮಾಡು ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು. ಅದಾದಮೇಲೆ ಮನೆಗೆ ಬಂದ್ವಿ. ಏನು ಮಾಡ್ತಿದ್ದೀರಾ ಎಲ್ಲರೂ ಸೇರಿಕೊಂಡು? ಬೇಕು ಬೇಕು ಸರಿ 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 ನಿಮ್ಮ ಮಣ್ಣು ನೋಡೋಣ ರೀ. ಏನು ಮಾಡ್ತಿದ್ದೀರಾ? ಏನು ಸ್ಪೆಷಲ್? ವಾವ್, ನೀವು ಟೇಸ್ಟ್ ನೋಡಿ, ಚೆನ್ನಾಗಿದ್ದರೆ ನಾವು ನೋಡ್ತೀವಿ. ಓಕೆ ರೀ, ಓಕೆ ಹಿಂಗೆ ಓಕೆ, ಹಾಂ ಗುಡ್. ಇದೆಲ್ಲ ಆದಮೇಲೆ ನಮ್ಮ ಮನೆಯವರು ಇಡ್ಲಿ ಮಾಡಿ ಅದಕ್ಕೆ ಅದೇನೋ ಪುಡಿ ಇಡ್ಲಿ ಅಂತ ಮಾಡಿಕೊಡ್ತಾಯಿದ್ರು. ತವಾದ ಮೇಲೆ ಇಡ್ಲಿನ ಆಫ್ ಮಾಡಿ ಅದಕ್ಕೆ ಸ್ವಲ್ಪ ತುಪ್ಪ ಎಲ್ಲ ಹಾಕಿ ಚಟ್ನಿ ಪುಡಿ ಹಾಕ್ಕೊಟ್ರು. ತುಂಬಾ ಚೆನ್ನಾಗಿತ್ತು. ಇವತ್ತಿನ ದಿನ ಇದಾಗಿತ್ತು. ಮತ್ತೆ ಸಿಗ್ತೀನಿ ನಾಳೆ. ಥ್ಯಾಂಕ್ ಯು.